ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ದ್ವಿತೀಯ PUC ಎರಡನೇ ಆಂತರಿಕ ಕಿರು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ವಿನ್ಯಾಸದಲ್ಲಿ ತಿಳಿದುಕೊಳ್ಳೋಣ. 40 ಅಂಕಕ್ಕೆ ಇರುವಂಥ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂಥ 2025-26ನೇ ಸಾಲಿನ ಇಂಗ್ಲೀಷ್ ಸೆಕೆಂಡ್ ಟೆಸ್ಟ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಇಲ್ಲಿರುತ್ತೆ. ಪ್ರಥಮ ಪ್ರಶ್ನೆ, ಇನ್ ದ ಪೋಯಮ್ ಟು ದ ಫುಡ್ ಫ್ರಾಮ್ ಇಸ್ ಸ್ಟಿಲ್ ವಿಲ್ ಡಿಸ್ಟಿಂಗ್ ಅಂಡರ್ಗ್ರೌಂಡ್ ದ ಫುಡ್ ಪಾಯಿಂಟ್ ಆ್ಯಂಡ್ ಎವ್ರಿಥಿಂಗ್ ಅಂತ ಆನ್ಸರ್ ಇದಕ್ಕೆ ರಾ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಇರುತ್ತೆ. ಎರಡನೇ ಪ್ರಶ್ನೆ, ಮ್ಯಾಚ್ ದ ರೈಟರ್ಸ್ ಫ್ರಾಮ್ ಕಾಲಮ್ ಎ ಮತ್ತು ಕಾಲಮ್ ಬಿ ಇಲ್ಲಿ ಕೊಟ್ಟಿರೋಂಥ ರಿಪೇರದಲ್ಲಿ ಒಂದು ಐ ಬಿಲೀವ್ ದ ವಿಕ್ಸ್ ವಿಲ್ ನೆವರ್ ಡಿಸಪಿಯರ್ ಅಂತ ಇರುತ್ತೆ. ಸರಿಯಾದ ಉತ್ತರ ಎ. ಮೂರನೇ ಪ್ರಶ್ನೆ, ಬುಕ್ ದ ಬೋರ್ಜಸ್ ಕಾಲ್ಸ್ ಡ್ಯಾಶ್ ಸೊ ಇಂಟಿಮೇಟ್ ಆಫ್ ದ ಎನಿಸ್ನಲ್ ಅಂತ ಆನ್ಸರ್ ಬುಕ್ಸ್ ಅಂತ ಇರುತ್ತೆ. ನಾಲ್ಕನೇ ಪ್ರಶ್ನೆ, ಬಸವಯ್ಯ ಅಕ್ಯೂರೇಟ್ ಡ್ಯಾಶ್ ಅಕ್ರಾಸ್ ಆಫ್ ದ ತಮ್ಮಣ್ಣ ಲ್ಯಾಂಡ್ ಪಾರ್ಸಿಬಲಿ ಆ್ಯಂಡ್ ಬಿಲ್ಡ್ ಅಪ್ ಅ ಫೆನ್ಸ್ ಅರೌಂಡ್ ಇಟ್ ಅಂತ ಇರುತ್ತೆ. ಆನ್ಸರ್ ಇದಕ್ಕೆ 200 ಅಂತ ಹೇಳಬೇಕು. ಐದನೇ ಪ್ರಶ್ನೆ, ಇನ್ ದ ಟು ದ ಪೂಟ್ ಫ್ರಾಮ್ ಎ ಚಿಲ್ಡ್ ಎ ಪೆಟಲ್ ಆ್ಯಂಡ್ ಟೂಲ್ ಆ್ಯಂಡ್ ಚಿಲ್ಡ್ ಆ್ಯಂಡ್ ಗುರು ಆ್ಯಂಡ್ ಟ್ರಿಮ್ ಅ ಟೇಕ್ ಅ ಫ್ರಾಮ್ ಅಪ್ ಅಂತ ಸರಿಯಾದ ಉತ್ತರ ಬಿ ಬಟರ್ಫ್ಲೈ ಅಂತ ಹೇಳಬೇಕು. ಆರನೇ ಪ್ರಶ್ನೆ, ದ ಶೇಕ್ಸ್ಪಿಯರ್ ಇನ್ ದ ಪೋಯಮ್ ವೆನ್ ಆರ್ ಓವರ್ ವರ್ಲ್ಡ್ ಲೌಡ್ ಅದು ವಿಲೌಡ್ ಮೂಮೆಂಟ್ಸ್ ಅಂತ ಕರೆದಾಗ ಸರಿಯಾದ ಉತ್ತರ ಶಾಡೋಸ್ ಡೀಪ್ ಅಂತ ಹೇಳಬೇಕು. ಹಾಗೆ ಏಳನೇ ಪ್ರಶ್ನೆ, ಫಿಲ್ಲಿಂಗ್ ದ ಬ್ಯಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಪಾಸಿವ್ ಪ್ರಾಮ್ನ ಇಲ್ಲಿ ಸೂಕ್ತವಾದಂಥ ವರ್ಬ್ ಪ್ರಾಮ್ನ ಫಿಲಪ್ ಮಾಡಬೇಕು. ಎ ಸ್ಟ್ಯಾಂಡಿಂಗ್ ಆ್ಯಂಡ್ ಲಾರಿ ಇಟ್ ಕಾರ್ ಎಸ್ಟರ್ಡೇ ಆನ್ ದ ಹೈವೇ ದ ಲಾರಿ ಡ್ರೈವರ್ ವಾಸ್ ಪ್ರತ್ಯಯ ಸೇರಿದುಕೊಂಡಿದ್ದರಿಂದ ಡ್ರೈವರ್ ಆಗುತ್ತೆ. ಸೊ ಸರಿಯಾದ ಉತ್ತರ ವಾಸ್ ಪ್ರತ್ಯಯ ಬರುತ್ತೆ. ನೆಕ್ಸ್ಟ್, ಅರೆಸ್ಟೆಡ್ ಪ್ರತ್ಯಯ ಸೇರಿಕೊಳ್ಳುತ್ತೆ. ಅರೆಸ್ಟೆಡ್ ಪ್ಯಾಸೆಂಜರ್ಸ್ ವಾಸ್ ಬರುತ್ತೆ. ಅಲ್ಲಿ ಬಂದಿದ್ರಲ್ಲಿ ಬಂದಿದ್ದಲ್ಲಿ ವಾಸ್ ಅನ್ನು ಬರಬೇಕು. ಆ್ಯಂಡ್ ಹರ್ಟೆಡ್ ಪ್ರತ್ಯಯ ಸೇರಿಕೊಳ್ಳುತ್ತೆ. ದ ಎಂಜೂರ್ಡ್ ಪ್ಯಾಸೆಂಜರ್ಸ್ ವರ್ ಅಡ್ಮಿಟೆಡ್ ಟು ಎ ನಿಯರ್ ಬೈ ಹಾಸ್ಪಿಟಲ್. ಇದಕ್ಕೆ ಸರಿಯಾದಕ್ಕೆ ಇದಕ್ಕೆ 3 ಅಂಕವನ್ನು ನಾವು ವರ್ಪ್ರಾಮಲ್ಲಿ ಕಳಿಸ್ಕೊಳ್ಬೋದು. ಹಾಗೆ 8ನೇ ಪ್ರಶ್ನೆ ಬಂದರೆ, ಫಿಲ್ಲಿಂಗ್ ದ ಬ್ಯಾಂಕ್ಸ್ ಬೈ ದ ಚೂಸಿಂಗ್ ಅಪ್ರಾಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಗಿವನ್ ದ ಬ್ರಾಕೆಟ್ಸ್. ಇಲ್ಲಿ ಒಂದು ಇದಕ್ಕೆ ಇರುವಂಥ 2 ಅಂಕ ಪ್ರಶ್ನೆ ಇರುತ್ತೆ. ಹಾಗೆ 9 ಅಂಕದಲ್ಲಿ ಪ್ರಶ್ನೆ ನೋಡಿ, ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಮ್ ದ ಮ್ಯಾಚ್ ದ ಪ್ರೊನೌನ್ಸ್ ಆ್ಯಂಡ್ ಸೈಡ್ ದ ಎ ವಿತ್ ಅ ಬಿ. ನೌನ್ಸ್ ಪ್ರೊನೌನ್ಸ್ ವರ್ಬ್ನ ಇಲ್ಲಿ ಪ್ಯಾರ್ ಹ್ಯಾಸ್ ಸೈಡ್ ಅ ಬಿ ಆ್ಯಂಡ್ ದ ಪ್ರಿಫರ್ ಟು ಇಲ್ಲಿ ಯೂಸ್ ಮಾಡಬೇಕು. ಇದರ ಸರಿಯಾದ ಉತ್ತರ ಪಾರ್ಟ್ಸ್ಗಳಲ್ಲಿ ನೆಕ್ಸ್ಟ್ ಪೇಜ್ನಲ್ಲಿದೆ. ಸೊ ಓಕೆ, ಇಲ್ಲಿ ಕೊಟ್ಟಂಥ ಹರ್ಗೆ ಇಲ್ಲಿ ಕೊಟ್ಟಿರ್ತೀವಿ ಮ್ಯಾರಿ ಆ್ಯಂಡ್ ಡೆನಿಲ್, ಇಟ್ಗೆ ಮಾರ್ನಿಂಗ್ ವಾಕ್, ದೇಗೆ ಮೆರೀಸ್ ಅಂತ, ಹೀಗೆ ಪ್ಯಾಟರ್ ಅಂತ ಹೇಳಬೇಕು, ವೇರ್ ಹಿಲ್ಲಿ ರಿಜಿನ್ ಅಂತ ಹೇಳಬೇಕು. ಹಾಗೆ ನೆಕ್ಸ್ಟ್ ನೋಡಿ, ಇಲ್ಲಿ ಬಿ ಪಾರ್ಟಲ್ಲಿ 2 ಅಂಕದ ಪ್ರಶ್ನೆ ಕೊಟ್ಟಲಾಗಿದೆ. 2 ಪ್ರಶ್ನೆಗಳನ್ನು ಮಾತ್ರ ಬರೀಬೇಕು. ಇಲ್ಲಿ 2 ಆನ್ಸರ್ ಬರೀಬೇಕು. ನೇಮ್ ಟು ದ ವಿಶಸ್ ದ ಚಿಲ್ಡ್ ಪುಟ್ ದ ಪೋಯಮ್ ದ ಪುಟ್ ಫ್ರಾಮ್ ಇಟ್ಸ್ ಚಿಲ್ಡ್. ಸರಿಯಾದ ಉತ್ತರ ಇದಕ್ಕೆ ಬಟರ್ಫ್ಲೈ ಮತ್ತು ಆ್ಯಪಲ್ ಅಂತ ಹೇಳಬೇಕು. 11ನೇ ಪ್ರಶ್ನೆ, ವೇ ಡಸ್ ದ ಚಿಲ್ಡ್ ಪುಟ್ ಫೀಲ್ ಡಿಫಿಟೆಡ್ ಅಂತದೆ. ಸೊ ಅದಕ್ಕೆ ದ ಅಂಡರ್ಗೌಂಡಿಂಗ್ ಡಿಫಿಟೆಡ್ ಅಂತ ಹೇಳಬೇಕು. ಸೊ 12ನೇ ಪ್ರಶ್ನೆ, ವಾಟ್ ವಾಸ್ ಬ್ರೌಸಸ್ ಫಸ್ಟ್ ಲಿಟ್ರೇಚರ್ ಬುಕ್ ಅಂತಿದೆ. ಅವರೊಂದು ಹೊಸದಾಗಿ ಪ್ರಥಮ ಬಾರಿ ಒಂದು ಇಂಗ್ಲೀಷ್ ಬುಕ್ಕಲ್ಲಿ ಪ್ರಥಮ ಬಾರಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಹುಡುಕೊಳ್ಳಿ. ಹಾಗೆ ಆನ್ಸರ್ 3 ಇನ್ನು 2 ಪಾರ್ಟ್ಸಲ್ಲಿ ಬರೀಬೇಕು. ಇಲ್ಲಿ ಇವು ಲಾಂಗ್ ಆನ್ಸರ್, ಇವು ಒಟ್ಟು 3ಗೆ ಬರೋದು 6 ಅಂಕನ ಕಳಿಸ್ಕೊಳ್ಬೋದು. ಹಾಗೆ ನಿಮಗೆ ರಿಪೋರ್ಟ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಇರ್ಬೋದು, ಆನ್ಸರ್ ಫಾಲೋವಿಂಗಿಂದ 100 ವರ್ಡ್ಸನ್ನು ಬರ್ತಿರ್ಬೋದು. ಹಾಗೆ ನಿಮ್ಗೆ ಲೆಟ್ರೇಟರ್ ಇದೆ, ಖಂಡಿತ ನಿಮಗೆ ಇಲ್ಲಿ 5 ಅಂಕವನ್ನು ಗಳಿಸ್ಕೊಳ್ಬೋದು. ಫಾರ್ಮೆಟನ್ನು ಹಾಕಲಾಗಿದೆ. ಸೊ ಅದನ್ನು ಕೂಡ ನೀವು ಬರೆದು ಮುಖಾಂತರ ಡೇಟಾ ಎಂಟ್ರಿ ಆಪ್ರೇಟರ್ ಬಗ್ಗೆ ಒಂದು ವಾಂಟೆಡ್ ಮಾಡಿದೆ. ಕ್ವಾಲಿಫಿಕೇಷನ್ PVC ಮತ್ತು ಕಂಪ್ಯೂಟರ್ನ ಟೈಪಿಂಗ್ ಇರಬೇಕು, ಕನ್ನಡ ನಾಲೆಜ್ ಇರಬೇಕು. ಹಾಗೆ ಅಪ್ಲೈ ದ 10 ಡೇಸ್ ಅಂತ ಇರುತ್ತೆ. ಸೊ ಅಲ್ಲಿ ನಿಮಗೆ ಕೊಡುವಂಥ ಮಾಹಿತಿಯನ್ನು ಸೇಮ್ ಡೀಟೇಲ್ಸ್ ಇರ್ತವೆ. ಸೊ ನೀವು ಲೆಟ್ರನ್ನ ಇಲ್ಲಿ ಬರಬೇಕು. ಅಥವಾ ಇಲ್ಲೊಂದು ಇದು ಬರೆಯಿದೆ, ಅಸೂಮ್ ದ್ಯಾಟ್ ಅಂದರೆ ಒಂದು ಫಂಕ್ಷನ್ಸ್ ಬಗ್ಗೆ ಬಂದು ಕುರಿತು ನಾವು ಒಂದು ಸ್ಪೀಚ್ ವರ್ಕನ್ನು ಇಲ್ಲಿ ಬರೀಬೇಕಾಗುತ್ತೆ. ಇದಕ್ಕೂ ಕೂಡ 5 ಅಂಕ ಮಾರ್ಕ್ಸ್ ಸಿಗುತ್ತೆ.